ನನ್ನ ಮತ್ತು ಡಿಕೆ ಮಧ್ಯೆ ಯಾವುದೇ ಸಂಬಂಧ ಇಲ್ಲ, ವ್ಯವಹಾರಿಕ ಸಂಬಂಧವೂ ಇಲ್ಲ, ಆತ್ಮೀಯತೆಯೂ ಇಲ್ಲ. ರಾಜ್ಯ ಬಿಜೆಪಿ ಕಡೆಯಿಂದ ಬಿವೈ ವಿಜೇಂದ್ರ ಟ್ವೀಟ್ ಮೂಲಕ ಉತ್ತರವನ್ನು ನೀಡಿದ್ದಾರೆ. ನನ್ನ ವಿರುದ್ಧ ನಮ್ಮದೇ ಅಪಪ್ರಚಾರ ನಡೆಸ್ತಾ ಇದ್ದಾರೆ. ಧರ್ಮಸ್ಥಳ ಮಂಜುನಾಥನ ಬಳಿ ಪ್ರಾರ್ಥನೆ ಮಾಡಿದ್ದೇನೆ, ದೇವರೇ ಎಲ್ಲ ನೋಡಿಕೊಳ್ಳಲಿ ಎಂದು ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಟ್ವೀಟ್ ಮುಖೇನ ಉತ್ತರಿಸಿದ್ದಾರೆ. ಧರ್ಮಸ್ಥಳಕ್ಕೆ ರಾಜ್ಯಾಧ್ಯಕ್ಷ ಅಂದರೆ ಭೇಟಿಗೂ ಮುನ್ನವೇ ಈಗಾಗಲೇ ಬಿಜೆಪಿಯಿಂದ ನಾನಾ ತರಹದ ಆರೋಪ ಪ್ರತ್ಯಾರೋಪಗಳು ಬರ್ತಾ ಇದೆ. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸು, ಒಂದು ಕಡೆ ಲಿಂಗಾಯತ ಸಮುದಾಯದ ಬಿವೈ ವಿಜೇಂದ್ರ, ಮತ್ತೊಂದು ಕಡೆ ಒಕ್ಕಲಿಗ ಸಮುದಾಯದ ಏಕಮಾತ್ರ ನಾಯಕ ಡಿಕೆ ಶಿವಕುಮಾರ್ ರಾಜಕೀಯವಾಗಿ ಕಾಂಪ್ರಮೈಸ್ ಮಾಡಿಕೊಳ್ತಾರೆ. ಆಡಳಿತಾರೂಢ ಪಕ್ಷದ ನ್ಯೂನತೆಗಳನ್ನು ವಿಪಕ್ಷ ಸ್ಥಾನದಲ್ಲಿ ಕೂತ್ಕೊಂಡು ಬಿಜೆಪಿ ವೈಭವೀಕರಣ ಮಾಡಬಾರ್ದು, ಕಾಂಗ್ರೆಸ್ ಆಡಳಿತದ ಯಾವುದೇ ವೈಫಲ್ಯಗಳನ್ನು ಎತ್ತಿ ತೋರಿಸಬಾರ್ದು. ಈ ಕಾರಣಕ್ಕೋಸ್ಕರ ಇಬ್ಬರಲ್ಲೂ ಒಂದು ಅಂಡರ್ಸ್ಟ್ಯಾಂಡಿಂಗ್, ಒಂದು ಪೊಲಿಟಿಕಲ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ನಡೆದಿದೆ ಅನ್ನೋದು ಬಸನಗೌಡ ಪಾಟೀಲ್ ಯತ್ನಾಳ್ ಆರೋಪ ಮಾಡ್ತಾ ಇದ್ದಿದ್ದು. ಸೊ ಈ ಎಲ್ಲ ಆರೋಪಗಳು ಸಂಚಲನ ಮೂಡಿಸ್ತಾ ಇರುವಂಥ ಹೊತ್ತಲ್ಲಿ ಬಿವೈ ವಿಜೇಂದ್ರ ಇದ್ದಕ್ಕಿದ್ದ ಹಾಗೆ ದೊಪ್ಪನೆ ಒಂದು ಟ್ವೀಟ್ ಮಾಡ್ತಾರೆ. ಆ ಟ್ವೀಟಲ್ಲಿ ಏನಿತ್ತು, ನನಗೂ ಡಿಕೆ ಶಿವಕುಮಾರ್ ಅವರಿಗೂ ದೈಹಿಕವಾಗಿಯೂ, ನೋಡಿ ಆ ತರಹದೊಂದು ಸಾಲು ಉಲ್ಲೇಖ ಇರಲಿಲ್ಲ, ಆದರೂ ಕೂಡ ಅವರು ಹೇಳುವಂತಹ ಅರ್ಥ ದೈಹಿಕವಾಗಿ ಆಗಲಿ ಮಾನಸಿಕವಾಗಲಿ ನನಗೆ ಸಂಬಂಧ ಇಲ್ಲ. ನಾವು ಪೊಲಿಟಿಕಲ್ ವೈಚಾರಿಕತೆ ಸಿದ್ಧಾಂತ ಎಲ್ಲವೂ ಕೂಡ ವೈರುಧ್ಯವಾದಂತಹದ್ದು. ಸೊ ಇಂತಹ ಸಂದರ್ಭದಲ್ಲಿ ನಾವು ಯಾಕೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ನಮ್ಮ ಮೇಲಿನ ಆರೋಪಗಳೆಲ್ಲವೂ ಕೂಡ ಅದು ಷಡ್ಯಂತ್ರ ಅಂತ ಹೇಳಿ ಉಲ್ಲೇಖ ಮಾಡಿದ್ದಾರೆ.